ಕೀರ್ತಿಗೆ ಮೆಮೊರಿ ಲಾಸ್ ಆಗಿರೋದು ನಿಜವೇ. ಆದರೆ ಕೆಲವೊಮ್ಮೆ ವಿಚಿತ್ರವಾಗಿ ಆಡೋದೇಕೆ? ಕೀರ್ತಿ ಮುಂಚೆ ಹೇಗೆ ಹಠ ಮಾಡ್ತಿದ್ಲೋ ಈಗಲೂ ಹಾಗೆ ಹಠ ಮಾಡುತ್ತಿದ್ದಾಳೆ. ಹಾಗಾದರೆ ಕೀರ್ತಿ ಡ್ರಾಮಾ ಮಾಡುತ್ತಿದ್ದಾಳಾ ಎಂಬುದೇ ನಮ್ಮೆಲ್ಲರ ಪ್ರಶ್ನೆ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ದಿನೇ ದಿನೇ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ. ಬೆಟ್ಟದ ಮೇಲಿಂದ ಬಿದ್ದಿದ್ದ ಕೀರ್ತಿ ಪವಾಡ ದೃಶ್ಯವಾಗಿ ಬದುಕಿ ಬಂದಿದ್ದಾಳೆ. ರಾವಣನ ಪ್ರತಿಕೃತಿಯಲ್ಲಿ ಸಿಲುಕಿದ್ದ ಲಕ್ಷ್ಮಿಯ ಪ್ರಾಣವನ್ನು ಕಾಪಾಡಿದ್ದೇ ಕೀರ್ತಿ. ಮೇಲಿಂದ ಬಿದ್ದಿರುವ ಕಾರಣ ಕೀರ್ತಿಗೆ ಮೆಮೊರಿ ಲಾಸ್ ಆಗಿದೆ. ಹೇಳಿಕೊಟ್ಟಿದ್ದನ್ನಷ್ಟೇ ಮಾಡ್ತಾಳೆ ಅಂತ ವೈದ್ಯರು ಹೇಳಿದ್ದರು. ಆದರೆ ಕೀರ್ತಿ ಈಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾಳೆ. ಎಷ್ಟರ ಮಟ್ಟಿಗೆ ಅಂದರೆ ಕೀರ್ತಿ ಮೊದಲು ಹೇಗೆ ವರ್ತಿಸುತ್ತಿದ್ದಳೋ ಹಾಗೆ ವರ್ತಿಸುತ್ತಿದ್ದಾಳೆ. ಎಲ್ಲದಕ್ಕೂ ಲಚ್ಚಿನೇ ಬೇಕು ಅಂತ ಹಠ ಮಾಡುತ್ತಿದ್ದಾಳೆ. ಇದನ್ನೆಲ್ಲ ಹತ್ತಿರದಿಂದ ಗಮನಿಸುತ್ತಿರುವ ಸುಪ್ರಿಯಾಗೆ ಹೊಸ ಡೌಟ್ ಶುರುವಾಗಿದೆ. ಕೀರ್ತಿ ನಾಟಕ ಮಾಡುತ್ತಿದ್ದಾಳ ಎಂಬ ಅನುಮಾನ ಸುಪ್ರೀತಾಗೆ ಕಾಡುತ್ತಿದೆ. ಕೀರ್ತಿ ಮಾಡುತ್ತಿರೋದು ಹಾಗೇ ಇದೆ. ಹೇಳಿ ಕೇಳಿ ಕೀರ್ತಿ ಹಠದ ಸ್ವಭಾವದ ಹುಡುಗಿ. ರಚ್ಚು ಹಿಡಿದು ಕಾರಿನ ಬ್ಯಾನೆಟ್ ಮೇಲೆ ಕೂರೋದು ಕೀರ್ತಿ ಹವ್ಯಾಸ. ಮೆಮೊರಿ ಲಾಸ್ ಆಗಿದ್ದರೂ ಕೀರ್ತಿಯ ಈ ವರ್ತನೆಯಿಂದ ಸುಪ್ರೀತಾ ತಲೆಯಲ್ಲಿ ಹುಳ ಬಿಟ್ಟ ಹಾಗಾಗಿದೆ. ಮೆಮೊರಿ ಲಾಸ್ ಆಗಿರುವ ಕೀರ್ತಿಗೆ ವೈಷ್ಣವ್ ಯಾರು ಅಂತ ಗೊತ್ತೇ ಇಲ್ಲ. ಆದರೆ ವೈಷ್ಣವ್ ಜೊತೆ ಮಾತನಾಡಲು ಕೀರ್ತಿ ಪದೇ ಪದೇ ಯತ್ನಿಸುತ್ತಿದ್ದಾಳೆ. ಯಾರಿಗೂ ಹೇಳದೆ ಕೇಳದೆ ವೈಷ್ಣವ್ ಜೊತೆ ಕೀರ್ತಿ ಹೊರಗೆ ಹೋಗಿದ್ದಾಳೆ. ವೈಷ್ಣವ್ ಜೊತೆ ಲಕ್ಷ್ಮಿಯನ್ನು ಇರೋದಕ್ಕೆ ಕೀರ್ತಿ ಬಿಡ್ತಿಲ್ಲ. ಹೀಗಾಗಿ ಕೀರ್ತಿ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಸುಪ್ರೀತಾಗೆ ಬಲವಾಗಿ ಅನಿಸತೊಡಗಿದೆ. ಲಕ್ಷ್ಮಿ ಜೊತೆಗೆ ಇರಬೇಕಂತೆ. ಲಕ್ಷ್ಮಿಯನ್ನ ಲಚ್ಚಿ ಅಂತ ಕರೆಯಲು ಕೀರ್ತಿ ಆರಂಭಿಸಿದ್ದಾಳೆ. ಲಚ್ಚಿಯ ಜೊತೆಗೆ ಇರಬೇಕು, ಲಚ್ಚಿಯ ರೂಮ್ನಲ್ಲೇ ಇರಬೇಕು ಅಂತ ಸೂಟ್ಕೇಸ್ ಸಮೇತ ಕೀರ್ತಿ ಬಂದು ಬಿಟ್ಟಿದ್ದಳು. ಇದನ್ನೆಲ್ಲ ನೋಡಿ ಲಕ್ಷ್ಮಿ ವೈಷ್ಣವ್ನ ದೂರ ಮಾಡೋಕೆ ಕೀರ್ತಿ ಡ್ರಾಮಾ ಮಾಡ್ತಿರಬಹುದು ಅಂತ ಸುಪ್ರೀತಾ ಭಾವಿಸಿದ್ದಾರೆ. ಕೀರ್ತಿ ಸುತ್ತ ಮಿಸ್ಟರಿ. ಕೀರ್ತಿಗೆ ನಿಜಕ್ಕೂ ಮೆಮೊರಿ ಲಾಸ್ ಆಗಿದ್ಯಾ? ಬೆಟ್ಟದ ಮೇಲಿಂದ ಬಿದ್ದ ಕೀರ್ತಿಯನ್ನ ಕಾಪಾಡಿದ್ಯಾರು? ಆಗಾಗ ಕೀರ್ತಿ ವಿಚಿತ್ರವಾಗಿ ಆಡೋದ್ಯಾಕೆ? ಕೀರ್ತಿಗೆ ನೆನಪಿನ ಶಕ್ತಿ ವಾಪಸ್ ಬಂದ್ರೆ ಮುಂದೇನು ಮಾಡ್ತಾಳೆ ಎಂಬುದೇ ಸದ್ಯದ ಸಸ್ಪೆನ್ಸ್. ಇನ್ನು ನೋಡುವುದಾದರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಲಕ್ಷ್ಮಿ ಅಲಿಯಾಸ್ ಲಚ್ಚಿಯಾಗಿ ಭೂಮಿಕಾ ರಮೇಶ್, ಕೀರ್ತಿ ಅಲಿಯಾಸ್ ಗೊಂಬೆಯಾಗಿ ತನ್ವಿ ರಾವ್, ವೈಷ್ಣವ್ ಆಗಿ ಸಮಂತ್ ಬ್ರೋ ಗೌಡ, ಸುಪ್ರೀತಾ ಆಗಿ ರಜಿನಿ, ವಿಧಿ ಆಗಿ ಲಾವಣ್ಯ ಹಿರೇಮಠ್, ಕಾವೇರಿ ಆಗಿ ಸುಷ್ಮಾ ನಾಣಯ್ಯ ಅಭಿನಯಿಸುತ್ತಿದ್ದಾರೆ.